ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ತುಂಬ ದಿನ ನಂತರ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆನೇ ಬೇಗ ಎದ್ದು ಪೂಜೆ ಕೂಡ ಮುಗಿಸಿದ್ದಾಯಿತು. ಹಾಗೆ ಇದು ಮಂಡೇ ವ್ಲಾಗ್. ಹಾಗೆ ಇನ್ನೊಂದು ದಿನ ಅದು ನೆನಪಿಲ್ಲ, ಬೇಬಿ ಫ್ರೈಡೇ ವ್ಲಾಗ್ ಇರುತ್ತೆ. ಆವತ್ತು ನನ್ನ ಫ್ರೆಂಡ್ ರಾಧಿಕಾದು ಲಾಸ್ಟ್ ವರ್ಕಿಂಗ್ ಡೇ ಆಗಿತ್ತು. ಸೊ ಅದರಿಂದ ನಿಜವಾಗ್ಲೂ ರಾಧಿಕಾನ ತುಂಬಾ ಮಿಸ್ ಮಾಡ್ಕೊಳ್ತೀನಿ. ಒಟ್ಟಿಗೆ ನಾವು 3 ಇಯರ್ಸ್ ಒಂದೇ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ವಿ. ಹಾಗೆ ಜಾಸ್ತಿ ಇವರು ನನ್ನ ಕೊಲೀಗ್ ಅನ್ನೋದಕ್ಕಿಂತ ಜಾಸ್ತಿ ನನ್ನ ಬೆಸ್ಟ್ ಸಿಸ್ಟರ್ ಅಂತ ಹೇಳ್ಬೋದು. ನಾನು ಏನೇ ಇದ್ರೂ ಅವಳ ಹತ್ರನೇ ಶೇರ್ ಮಾಡ್ಕೊಳ್ತಿದ್ದೆ. ಸೊ ಒಟ್ಟಿನಲ್ಲಿ ಜಗಳ ಆಡ್ತಾ ಇರ್ತಿದ್ವಿ, ಮುನ್ಸ್ಕೊಳ್ತಿರ್ತಿದ್ವಿ, ಆದರೂ ಕೂಡ ನಾವು ಮಾತಾಡ್ತಿದ್ವಿ. ನಿಜವಾಗ್ಲೂ ಇವಾಗ ಅದನ್ನೆಲ್ಲ ಮಿಸ್ ಮಾಡ್ಕೊಳ್ತಿದ್ದೀನಿ. ಹಾಗೆ ಲಾಸ್ಟ್ ವರ್ಕಿಂಗ್ ಡೇ ಆಗಿದ್ದರಿಂದ ನಾವೆಲ್ಲರೂ ಒಟ್ಟಿಗೆ ಊಟಕ್ಕೆ ಹೋಗಿ ಎಲ್ಲರೂ ಕೂಡ ಟೀಮ್ ಲಂಚ್. ಹಾಗೆ ಫ್ರೈಡೇ ವೀಕೆಂಡ್ ಆಗಿರೋದ್ರಿಂದ ನಮ್ಮ ಅಣ್ಣ ಮಗಳನ್ನು ಜೊತೆಲೇ ಕರ್ಕೊಂಡು ಬಂದಿದ್ದೆ. ನಮ್ಮ ಹಸ್ಬೆಂಡ್ ಅವತ್ತು ಊರಿಗೆ ಹೋಗ್ತೀನಿ ಅಂತ ಹೇಳಿದರು. ಸೊ ಅದಕ್ಕೆ ನಾನು ಮತ್ತು ಅಮ್ಮ ಎಲ್ಲರೂ ಒಟ್ಟಿಗೆ ಇರೋಣ ಅಂತ ಹೇಳಿ ಸೊ ನಮ್ಮ ಖುಷಿನ ಕೂಡ ಕರ್ಕೊಂಡು ಬಂದಿದ್ದೆ. ವೀಡಿಯೋ ಮಾಡಿಕೊಡ್ತಿರೋದೆ ಅವಳು. ಸೊ ನೋಡಿ ಎಲ್ಲನೂ ಎಷ್ಟು ನೀಟಾಗಿ ವೀಡಿಯೋ ಮಾಡಿದ್ದಾಳೆ. ಸೊ ನಮ್ಮಮ್ಮ ಬಂದರೆ ಬೈತಾರೆ ಅಂತ ಹೇಳಿ ಏನಾದರೂ ಆರ್ಡರ್ ಮಾಡ್ತಾನೆ ಇದ್ದರೆ ನಮ್ಮಮ್ಮ ಬೈತಾನೆ ಇರ್ತಾರೆ. ಸೊ ಅದಕ್ಕೆ ಅಜ್ಜಿ ಬರೋ ಒಳಗಡೆ ಎಲ್ಲ ಮಾಡಿಬಿಡೋಣ ಅಂತ ಹೇಳಿ ಅವಳು ಕೂಡ ವೀಡಿಯೋ ಮಾಡಿಕೊಡ್ತಾಯಿದ್ಲು. ಹಾಗೆ ಇಲ್ಲಿ ಮಾರ್ನಿಂಗ್ದು ವ್ಲಾಗ್ ಏನೋ ಶೂಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಬೆಡ್ ಕವರೆಲ್ಲ ತೆಗೆದು ಚೇಂಜ್ ಮಾಡಬೇಕಿತ್ತು. ಸೊ ಅದಕ್ಕೆ ಹಾಗೆ ಆನ್ಲೈನಲ್ಲಿ ಇದೊಂದು ಹೊಸ ಬೆಡ್ಶೀಟ್ನ ಚೆನ್ನಾಗಿದೆ ಅಂತ ಹೇಳಿ ಆರ್ಡರ್ ಮಾಡ್ಕೊಂಡಿದ್ದೆ. ಹಾಗೆ ಇದು ಎಲಾಸ್ಟಿಕ್ ಟೈಪ್ದು, ಬಟ್ ಎಷ್ಟು ವಾಶ್ ಮಾಡಿದ್ರೂ ಕಲರೆಲ್ಲ ಹೋಗಲ್ಲ. ನಾನು ಆಲ್ರೆಡಿ ಈ ಥರದ್ದೊಂದು 6 ಬೆಡ್ಶೀಟ್ಸ್ನ ಆರ್ಡರ್ ಮಾಡಿದ್ದೀನಿ. ಸೊ ಅದರಿಂದ ಇದೇ ಬೆಡ್ಶೀಟ್ನ ಈ ಥರನೇ ಈ ನಡುವೆ ನಾನು ಪ್ರಿಫರ್ ಮಾಡ್ತೀನಿ. ಸೊ ನಮ್ಮ ಬೆಡ್ಗೆ ಎಲಾಸ್ಟಿಕ್ ಟೈಪ್ ಆದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ಆವಾಗವಾಗ ಇದು ಸ್ಪಾಂಜ್ ಟೈಪ್ ಇರೋದ್ರಿಂದ ಏನಾದರೂ ನಾವು ಬೆಡ್ಶೀಟ್ ಥರದ್ದು ಹಾಕಿದ್ರೆ ಹಂಗೆ ಬರ್ತಾನೆ ಇರುತ್ತೆ, ಸ್ಪ್ರೆಡ್ ಆಗ್ತಾನೆ ಇರುತ್ತೆ ಬೆಡ್ಶೀಟು. ಸೊ ಅದಕ್ಕೋಸ್ಕರ ಈ ರೀತಿ ಎಲಾಸ್ಟಿಕ್ ಹಾಕ್ಬಿಟ್ರೆ ನೀಟಾಗಿ ಹಂಗೆ ಫಿಟ್ಟಾಗಿ ಕೂತ್ಕೊಂಡಿರುತ್ತೆ ಅಂತ ಹೇಳಿ ಈ ರೀತಿದೇ ಆರ್ಡರ್ ಮಾಡ್ಕೊಳ್ತಿದ್ದೀನಿ. ಹಾಗೆ ಇದು ನೆನ್ನೆಯ ವ್ಲಾಗ್ ಆಗಿರುತ್ತೆ, ಐ ಮೀನ್ ಮಂಡೇ ವ್ಲಾಗ್. ಸೊ ಮಂಡೇ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡಿದ್ದೀನಿ. ನಮ್ಮ ಟೀಮ್ ಲಂಚ್ ಪ್ಲ್ಯಾನ್ ಮಾಡಿದರು. ಸೊ ಆದ್ದರಿಂದ ನೈಟೆಲ್ಲ ವರ್ಕೆಲ್ಲ ಮುಗಿಸ್ಕೊಂಡು ಹಾಗೆ ನಮ್ಮ ಫ್ರೆಂಡ್ಸು ನಾವೆಲ್ಲರೂ ಟೀಮ್ ಲಂಚ್ಗೆ ಹೋಗಿದ್ವಿ. ಯೂಶ್ವಲಾಗಿ ನಾನು ಆಚೆ ಎಲ್ಲ ಹೋಗೋದೇ ಕಮ್ಮಿ, ಈ ರೀತಿಯೆಲ್ಲ ಹೋಗೋದೇ ಇಲ್ಲ. ಆಲ್ರೆಡಿ ಅವರು ರೆಸಾರ್ಟ್ಗಂತ ಪ್ಲ್ಯಾನ್ ಮಾಡಿದ್ದು, ಬಟ್ ಏನೋ ಪ್ಲ್ಯಾನ್ ಕ್ಯಾನ್ಸಲ್ ಆಗಿ ರೆಸಾರ್ಟ್ಗಾದರೆ ನಾನು ಹೋಗ್ತಾ ಇರಲಿಲ್ಲ. ಬಟ್ ಟೀಮ್ ಲಂಚ್ ಅಲ್ವಾ, ಸೊ ಅದಕ್ಕೆ ಎಲ್ಲರೂ ಇಲ್ಲೇ ಹತ್ರ ಹೋಗ್ಬಿಟ್ಟು ಬರೋಣ ಅಂತೇಳಿ ಮಾರತಳ್ಳಿ ಪಕ್ಕದಲ್ಲಿರೋ ಕಾರ್ ಬೀಚ್ನಲ್ಲಿ ಹತ್ರ ಇರೋ ಬ್ಲ್ಯಾಕ್ ಪರ್ಲ್ ರೆಸ್ಟೋರೆಂಟ್ಗೆ ಬುಕ್ ಮಾಡಿ ಹೋಗಿದ್ವಿ. ಸೊ ಹಾಗೆ ಎಲ್ಲರೂ ನಮ್ಮ ಆಫೀಸಲ್ಲಿ ಸ್ಯಾಂಟಾ ಕ್ಲಾಸ್ ಗೇಮ್ ಆಡ್ತಿದ್ರು. ಸೊ ಯಾರ್ಯಾರಿಗೆ ಯಾವ ಸ್ಯಾಂಟಾ ಬಂದಿದೆ ಅವರೆಲ್ಲ ಸರ್ಪ್ರೈಸಾಗಿ ಗಿಫ್ಟ್ ತಂದಿಟ್ಟು ಹೋಗ್ತಿದ್ರು. ಆ್ಯಂಡ್ ನಾನು ಇದೇ ಫಸ್ಟ್ ಟೈಮ್ ಈ ರೀತಿ ಆಟ ಆಡಿದ್ದು. ನನಗೂ ತುಂಬ ಖುಷಿ ಆಗ್ತಿತ್ತು. ಆ ಕ್ಯೂರಿಯಾಸಿಟಿ ಇರುತ್ತಲ್ಲ ನಮಗೇನು ಬರುತ್ತೋ ಅಂತ ಹೇಳಿ. ಹಾಗೆ ಸ್ಯಾಂಟಾನ ನಾವು ಗೆಸ್ ಮಾಡೋಕ್ಕೆ ಆಗಲ್ಲ, ಅದನ್ನು ನೆನೆಸ್ಕೊಂಡು ಹಾಗೆ. ಬಟ್ ನನಗೆ ಒಂದು ಕೋಇನ್ಸಿಡೆನ್ಸ್ ಏನಂತ ಹೇಳಿದ್ರೆ, ನನಗೆ ಯಾರು ಬಂದಿದ್ದಾರೆ ಅವ್ರಿಗೆ ನನ್ನ ಹೆಸರು ಬಂದಿದೆಯಂತೆ. ಅದು ಕೇಳಿ ನನಗಂತೂ ಒಂಥರ ಸರ್ಪ್ರೈಸ್ ಆಯಿತು. ಆ್ಯಂಡ್ ನಿಜ ಫಸ್ಟ್ ಟೈಮ್ ಈ ಗೇಮ್. ಅವರು ನನಗೆ ಬ್ಯಾಗ್ನ ಗಿಫ್ಟ್ ಮಾಡಿದರು. ಆ್ಯಕ್ಚುಲಿ ನಾನು ಅದನ್ನು ವೀಡಿಯೋ ಮಾಡ್ಕೊಂಡಿಲ್ಲ. ಥ್ಯಾಂಕ್ಸ್ ಫಾರ್ ದಟ್ ಸ್ಯಾಂಟಾ ಗಿಫ್ಟ್. ಹಾಗೆ ಮನೆಗೆ ಬಂದು ನೆಕ್ಸ್ಟು ಕಿಚನ್ ಎಲ್ಲ ಫುಲ್ಲು ಪ್ಲೇನಾಗಿ ಕಾಣಿಸ್ತಿತ್ತು. ಸೊ ಖಾಲಿ ಹೊಡಿತಿತ್ತು. ಸ್ವಲ್ಪ ಮೇಕೋವರ್ ಮಾಡೋಣ ಕಿಚನ್ಗೆ ಅಂತ ಹೇಳಿ ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ಹೇಗಿದ್ರು ಸ್ವಲ್ಪ ಅಲ್ಲಿ ಬೆಳೆಸಿದ್ನಲ್ವ. ಸೊ ನನಗೂ ಹಾಗೆ ದೇವ್ರ ಪೂಜೆ ಮಾಡೋಕ್ಕೆ ಆ ಸ್ಟ್ಯಾಂಡ್ ಬೇಕಿತ್ತು. ನಮ್ಮ ಮನೇಲಿ ದೇವ್ರ ಪೂಜೆ ಮಾಡೋಕ್ಕಿಲ್ಲ. ಸೊ ಅದಕ್ಕೆ ಮೀಶೋದಿಂದ ತರಿಸ್ಕೊಂಡಿದ್ದು ಈ ಬಾಟಲ್ಸ್ನೆಲ್ಲನೂ ಕ್ಲೀನಾಗಿ ಗ್ರಾಸರೀಸ್ ಎಲ್ಲ ತುಂಬಿಟ್ಬಿಟ್ಟು ಈ ರೀತಿ ಸಿಂಪಲಾಗಿ ಇಂಡೋರ್ ಪ್ಲ್ಯಾಂಟ್ಸ್ ಇಟ್ಟು ಮನಿ ಪ್ಲ್ಯಾಂಟ್ ಇಟ್ಟು ಮೇಕೋವರ್ ಮಾಡಿದ್ದೀನಿ. ಹಾಗೆ ಮೇಕೋವರ್ ಹೇಗಿತ್ತು ಕಿಚನ್ದು ಅಂತ ಹೇಳಿ ನನಗೆ ಒಪಿನಿಯನ್ ಹೇಳಿ. ಸೊ ನಿಮ್ಮ ಕಮೆಂಟಲ್ಲಿ ತಿಳಿಸಿ ನಿಮಗೆ ಆ ಕಿಚನ್ ಮೇಕೋವರ್ ಚೆನ್ನಾಗಿದೆ ಅಂತ ಅನಿಸಿದ್ರೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಯೂಟ್ಯೂಬ್ ಚಾನಲ್ನ ಒಂದು ಸಲ ನೋಡಿ. ನಿಮಗೆ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.